ತಾಯಿ ಎದಿ ಹಾಲು ಕುಡ್ದ ಜೋಪಾನ ಜತನ ಆಗ್ಯಾರ ಮಕ್ಕಳ ಜಗತ್ತಿನೊಳಗತ್ ನಾವ್ ಹೇಳಿವ. ಹೌದು. ಅವ ಹಾಲರೇನ ಅವ್ವ ಅನ್ನೋದವನ ನಮ್ಮ ಅಪ್ಪ ಅನ್ನೋದವತ್ತು. ಯಾವ ಅಪ್ಪ ಮುಟ್ಟಿದ ಬಳಕ ಅವಾಗ ಹಾಲು ಬರ್ತಾವತ್ತ. ಹೌದು ಹೇಳಲ್ಲ. ಜರ ಸಂಶಯ ಬರ್ತದ್ರಿ ಇದ್ರೊಳಗ. ಹೆಂಗವ ಅಪ್ಪ ಮುಟ್ಟಿದ ಬಳಕ ಅವಾಗ ಹಾಲು ಬರ್ತಾವ ಕಬಲಿ ಕೊಡುನು. ಕೊಡ್ರಲೆ. ಹೌದು. ಈಗ ನೋಡ್ರಿ 20 ವರ್ಷ ಆಗ್ಲಿ 30 ವರ್ಷ ಆಗ್ಲಿ 40 ವರ್ಷ ಆಗ್ಲಿ ಅಪ್ಪ ಮುಟ್ಟುಗೊತ್ತಿರ್ತಾನು ಅವಾಗ ಹಾಲು ಬರ್ತಾವ. ಹೌದು ಹೌದಲ್ಲ ನಿನ್ನ ಮಾತಿನಂತೆ ನಡೀಲಿಲ್ಲ. ಅಪ್ಪ ಮುಟ್ರ ಅವಾಗ ಹಾಲು ಬರ್ತಾವ. ಹೌದ. ಅದ ಮುತ್ಯಾಗ ಒಂದ್ 70 ವರ್ಷ ಆಗಿರ್ತೈತಿ, ಆಯಿಗ ಒಂದ್ 50 ವರ್ಷ ಆಗಿರ್ತೈತಿ. ಅವಾಗೇನ ಮುಟ್ಟಲ್ದ ಇರ್ತಾನ ನೀವು ಅಪ್ಪ ಅವಾಗ ಮುಟ್ಟತಾನ, ಅವಾಗ ಯಾಕೆ ಹಾಲು ಬೀಳಂಗಿಲ್ಲ? ಹೌದು. ಬ್ಯಾಟ್ರಿ ಸ್ವಿಚ್ ಆಫ್ ಆಗ್ಯಾವ. ಏನ ಬ್ಯಾಟ್ರಿ ಸುಟ್ಟೈತಿ? ಓಯ್ ಗೊತ್ತಾನೆ ನೋಡ ಮನ್ಯಾಗ ಮುತ್ಯ ಸತ್ತಂಗ. ಮುತ್ತರ ಸಾಯ್ಲಿ ಕಡೆಗೆ ಮೊಮ್ಮಗನ ಸಾಯ್ಲಿ. ಅಲ್ಲ ಮುಟ್ಟಗೋತ ಇರ್ತೀರಿ ಅವಾಗ ಇರ್ತಿಲ್ಲ, ಅವಾಗ ಯಾಕೆ ಬೀಳಂಗಿಲ್ಲ? ಯಾಕೆ ಬೀಳಿಲ್ಲ ಹೋತಮ್ಮ? ನೋಡ್ರಿ ಈಗ ಈ ಮಾನವ್ರನ್ನ ಬಿಡ, ಮಾನವನ್ ಬಿಡ್ಲಿ. ಅಪ್ಪ ಮುಟ್ಟಿದ ಬಳಕ ಹಾಲು ಬೀಳ್ತಾವಂದಿ. ಹೌದು. ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವ, ಬಿದ್ದವಲ್ಲ. ಹತ್ತಿ ಗಿಡಕ್ಕೆ ಹಾಲು ಬಿದ್ದಾವ, ಬಿದ್ದವಲ್ಲ. ಕಳಿ ಗಿಡಕ್ಕೆ ಹಾಲು ಬಿದ್ದಾವ, ಅಲ್ಲಿ ಬಿದ್ದವಲ್ಲ. ಏನ ನೀವು 3 ಮಂದಿ ಹೋಗಿರಿ ನಾ ಗಿಡದಾಗ? ಯಾಕೆ ಹೋತಮ್ಮ? ಎಕ್ಕಿ ಗಿಡಕ್ಕೆ ನಿಮ್ಮ ಮುತ್ಯ ಹೋಗ್ಯಾನೋ, ಮತ್ತ ನಾವ್ ಹೇಳಿದೇವ ಕಳಿ ಗಿಡಕ್ಕದು ಹಾದಿ ಕಳಿ ಗಿಡ ಬಾಳ ಕೆಟ್ಟ. ಹಾಲು ಹತ್ತು ಬರ ಜಾಗನ ಹತ್ತಿದ್ವು ಅಂದ್ರ ಹುರ್ಕ ಹತ್ತತಿ. ಮತ್ತ ಹಿಂದಾಗಡಿ ಬಿರಿ ಆದಿತ್ತು. ಅದಕ್ಕೆ ಏನ್ ಹೇಳತ್ತೇನೋ, ಏನ ಮಾತಾಡ್ಲಕ್ ಹೋಗ್ಬೇಡ. ಹಾಲು ಬರೀ ಹೆಣ್ಮಕ್ಳಿಗೆ ಅಟ್ಟ ಬೀಳ್ತಾವ ತಿಳಿದೇನ? ಗಂಡಸರಿಗೆ ಬಿದ್ದಾವಲ್ಲ ಸಾವಕಾಸು ಇಲ್ಲ ಖರೆ ನಾವು ತಂಗಿ. ಅದಕ್ಕ ಗಂಡ ಕೂಸ ಹುಟ್ಟಿದ ಬಳಕ 3ನೇ ದಿವ್ಸಿಗೆ ಏನಾಗ್ತತಿ? ಗಂಡ ಕೂಸ ಹುಟ್ಟಿದ 3ನೇ ದಿವ್ಸಿಗೆ ಗಂಡ ಕೂಸಿಗಾದ್ರೂ ಎದ್ಯಾಗ ಹಾಲು ಇರತ್ತಾವ. ಆ ಎದಿ ಹಿಡದ ತಗದ ಬಳಕ ಎದ್ಯಾಗಿನ ಹಾಲು ಹೊಂಡತಾವ ಗಂಡ ಕೂಸ ಸಣ್ಣದಿದ್ದಾಗ. ಹೌದು ಹೌದಲ್ಲ. ಮತ್ತ ಅದಕ್ಕೆ ಹೆಂಗ್ ಹೋಗಿದ್ದಪ್ಪ? ಹೊಟ್ಟೆಯಾಗಿರ್ತಾನೆ ಹೆಂಗ್ ಹೋಗಿದ್ದನ? ಅದೊಂಥರ ಲಾಲ ರಸ ಆದಿರೋ ದಗದನೆ ಬೇರೆ, ಈ ಕಡೆ ಬಂದ ಬಳಕ ಹಾಲು ಬೀಳೋ ದಗದನೆ ಬೇರೆ.